ಹಾಯ್ ನಮಸ್ಕಾರ ಎಲ್ಲರಿಗೂ. ಆರೋಗ್ಯಕರವಾದ ರಾಗಿ ಮಾಲ್ಟ್ನ ಹೇಗೆ ಮಾಡೋದು, ಹಾಗೆ ಅದರ ರೀತಿ ನೀತಿಗಳೇನು ಪೂರ್ತಿಯಾಗಿ ನಾನು ನಿಮಗೆ ಡೀಟೇಲ್ಸ್ನ ಹೇಳ್ತೀನಿ. ಇದಕ್ಕೆ ಯಾವುದ್ಯಾವುದು ಎಷ್ಟೆಷ್ಟು ಹಾಕಬೇಕು, ಹಾಗೆ ಏನು ಹಾಕಿದ್ರೆ ಇದಕ್ಕೆ ತುಂಬ ಒಳ್ಳೆಯದು ಅಂತ ಪೂರ್ತಿಯಾಗಿ ಹೇಳ್ತೀನಿ. ನಾನು ಇದಕ್ಕೆ 44 ಥರದ ಧಾನ್ಯಗಳನ್ನ ಬಳಸಿರುವಂಥದ್ದು. ಹಾಗೆ ರಾಗಿ ಕ್ವಾಂಟಿಟಿ ಎಷ್ಟಿರುತ್ತೆ, ಹಾಗೆ ಬೇರೆ ಎಲ್ಲ ಕ್ವಾಂಟಿಟಿ ಎಷ್ಟಿರುತ್ತೆ ಅಂತ ಕೂಡ ಹೇಳ್ತೀನಿ. ಸಣ್ಣ ಮಕ್ಕಳು 2 ವರ್ಷದಿಂದ ದೊಡ್ಡವರು 100 ವರ್ಷದ ತನಕನೂ ಎಲ್ಲರೂ ಕುಡಿಬೋದು, ಯಾವುದೇ ಏಜ್ ಇದಿಲ್ಲ. ಆದರೆ 2 ವರ್ಷದ ಮಕ್ಕಳೇನಿರ್ತಾರೋ ಅವರು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಬೇಕು. ಬೇರೆಯೇ ಅವ್ರಿಗೆ ಮಾಲ್ಟು ಬರುತ್ತೆ, ಅದನ್ನು ಕುಡಿಬೋದು. ಇದು 2 ವರ್ಷದ ಮೇಲ್ಪಟ್ಟು ನೀವು ಮಕ್ಕಳಿಗೆ ಬೆಲ್ಲ ಹಾಕಾದರೂ ಕೊಡ್ಬೋದು, ಹಾಲಿಗೆ ಮಿಕ್ಸ್ ಮಾಡಿ ಬೆಲ್ಲ ಹಾಕಾದರೂ ಕೊಡ್ಬೋದು. ಇದು ಒಂದೊಂದು ಅರ್ಧ ಸ್ಪೂನ್ ಹಾಕಿ ಕೊಡ್ಬೋದು. ಇದರಲ್ಲಿ ಎಲ್ಲ ಪೌಷ್ಟಿಕಾಂಶ ಇರೋದ್ರಿಂದ ನಮಗೆ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಮಾಡೋ ಪ್ರೋಸೆಸ್ ಹೆಂಗಿರುತ್ತೆ, ಇದನ್ನು ಯಾವ ರೀತಿ ಮಾಡಬೇಕು, ರಾಗಿ ಎಷ್ಟು ತೊಗೋಬೇಕು, ಹಾಗೆ ಕಾಳುಗಳು ಎಷ್ಟು ತೊಗೋಬೇಕು, ನಿಮಗೆ ಎಲ್ಲ ಥರದ್ದು ವಿವರಣೆನೂ ಕೂಡ ನಾನು ಕೊಡ್ತೀನಿ. ನಿಮಗೇನಾದರೂ ಅಕಸ್ಮಾತಾಗಿ ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಅಂದರೂ ಕೂಡ ನೀವು ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನೀವು ಕೂಡ ನನಗೆ ವಾಟ್ಸಪ್ಪಲ್ಲಿ ಇದು ಮಾಡಿದ್ರೆ ನಾನು ಕೂಡ ನಿಮಗೆ ಇದನ್ನು ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀನಿ. ಯಾಕಂದರೆ ಎಲ್ಲರಿಗೂ ಆರೋಗ್ಯಕರವಾಗಿ ರಾಗಿ ಮಾಲ್ಟ್ನ ಕುಡಿಬೇಕು ಅಂತ ಆಸೆ ಇರುತ್ತೆ. ಕೆಲವರು ಕೆಲ್ಸಕ್ಕೆ ಹೋಗ್ತಾರೆ, ಹಾಗೆ ಕೆಲವ್ರಿಗೆಲ್ಲ ಮಾಡೋದಕ್ಕೆ ಟೈಮ್ ಇರಲ್ಲ. ಅಂಥವ್ರಿಗೆ ಇದು ಹೆಲ್ದಿಯಾಗಿರೋವಂಥದ್ದು ಸಿಗಲಿ ಅನ್ನೋದು ನನ್ನ ಉದ್ದೇಶ. ನಿಮಗೇನಾದರೂ ಸಪೋಸ್ ಬೇಕು ಅಂತ ಅಂದರೆ, ಯಾರಿಗೂ ಏನು ಫೋರ್ಸ್ ಏನಿಲ್ಲ, ನಿಮಗೇನಾದ್ರು ಬೇಕು ಅಂತ ಅಂದರೆ ವಾಟ್ಸಪ್ ನಂಬರ್ನ ನಾವು ಕೊಟ್ಟಿರ್ತೀವಿ. ನೀವು ಚೆಕ್ ಮಾಡಿಕೊಂಡು ಬೆಳಗ್ಗೆ 10:30ಯಿಂದ ಸಂಜೆ 5 ಗಂಟೆ ತನಕ ನೀವು ಮೆಸೇಜ್ನ ಕೂಡ ಮಾಡಿ, ನಿಮಗೆ ಬೇಕು ಅಂತಿದ್ದ ಇದರಲ್ಲಿ ನಿಮಗೆ ಎಷ್ಟು ಬೇಕು ಅಂತ ಕೇಳಿದ್ರು ಕೂಡ ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತೀವಿ. ಖಂಡಿತವಾಗ್ಲೂ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಎಷ್ಟಾಗುತ್ತೆ ಅಂತೆಲ್ಲ ಕೂಡ ಹಾಕಿರ್ತೀನಿ. ನಿಮಗೆ ಬೇಕಂದರೆ ಚೆಕ್ ಮಾಡಿಕೊಂಡು ಬೇಕಂದ್ರೂ ಕೂಡ ನೀವು ತಗೋಬೋದು. ಬನ್ನಿ ನೋಡೋಣ ಇದನ್ನು ಪೂರ್ತಿಯಾಗಿ ಮಾಲ್ಟ್ನ ಯಾವ ರೀತಿ ಮಾಡೋದು, ಹಾಗೆ ಇದಕ್ಕೆ ಏನೇನು ಹಾಕಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗಾದರೆ ತಡ ಯಾಕೆ ಮಾಡೋದು, ನಾನು ಕೂಡ ಟೇಸ್ಟ್ ಮಾಡ್ತೀನಿ, ಹಾಗೆ ನಿಮಗೂ ಕೂಡ ಯಾವ ರೀತಿ ಇದೆ ಅಂತ ಹೇಳ್ತೀನಿ, ಹಾಗೆ ಯಾವ ರೀತಿ ಮಾಡೋದು ಅಂತ ಕೂಡ ಹೇಳ್ತೀನಿ. ಬನ್ನಿ ಹಾಗಾದರೆ ತಡ ಕೂಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬಟಾಣಿನ ತೊಗೊಂಡಿದ್ದೀನಿ, ಎಲ್ಲ ಸಮ ಪ್ರಮಾಣದಲ್ಲಿ ಅಂತ ಅಂದಮೇಲೆ ಅರ್ಧ kg ನಾನು 4 kg ರಾಗಿಗೆ ಇಲ್ಲಿ ಬಟಾಣಿನ ತೊಗೊಂಡಿರೋ ಅಂಥದ್ದು. ಹಾಗೆ ಎಲ್ಲ ಕಾಳುಗಳನ್ನು ಅಷ್ಟೇನೆ ಅರ್ಧ kg ತೊಗೊಂಡಿರೋ ಅಂಥದ್ದು. ಬಟಾಣಿಲಿ 2 ಥರ ಇರುತ್ತೆ. ಒಂದು ಕಾಳು ಬೇರೆ ಬೇರೆ ಕಲರಲ್ಲಿ ಬರುತ್ತೆ, ಒಂದು ವೈಟ್ ಇರುತ್ತೆ, ಒಂದು ಗ್ರೀನ್ ಇರುತ್ತೆ. ತೊಗೊಬೇಕಾಗತ್ತೆ ನೋಡಿಕೊಂಡು. ನಿಮಗೆ ಧಾನ್ಯಗಳು ಅಂತ ಅಂದಮೇಲೆ ಎಲ್ಲ ಥರದ್ದು ಧಾನ್ಯಗಳು ನಿಮಗೆ ಡಿಮಾರ್ಟಲ್ಲಿ ಆಗಿರ್ಬೋದು, ಇಲ್ಲ ಹೈಪರ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲ ಕಡೆನೂ ನಿಮಗೆ ಸಿಗುತ್ತೆ, ಒಂದೇ ಕಡೆ ಅಂತ ಏನಿಲ್ಲ. ಹಾಗೆ ಮಸೂರ್ ದಾಲು, ಇವು ನೋಡೋದಕ್ಕೆ ಒಂಥರ ಕೇಸರಿ ಕಲರ್ ಇರುತ್ತೆ. ಇದು ಕೂಡ ಸಾಂಬಾರ್ಗೆ ಹಾಕ್ತಾರೆ, ಇದು ಕೂಡ ಚೆನ್ನಾಗಿರುತ್ತೆ. ಹಾಗೆ ಇದು ಮಟಕಿ ಕಾಳಂತ, ಈ ನಮ್ಮ ಗುಲ್ಬರ್ಗ ಸೈಡು, ರಾಯಚೂರು ಸೈಡು ಇದನ್ನು ಮೊಳಕೆ ಕಟ್ಬಿಟ್ಟು ಇದರಲ್ಲಿ ಪಲ್ಯಗಳು ಮಾಡ್ತಾರೆ. ಹಾಗೆ ತೊಗರಿಬೇಳೆ, ಹಲಸಂಡೆ ಕಾಳು, ಹಾಗೆ ಕಪ್ಪು ಹಲಸಂಡೆ ಕಾಳು, ಹಾಗೆ ಉದ್ದಿನ ಕಾಳು, ಕಪ್ಪು ಉದ್ದಿನ ಕಾಳು, ಹಲಸಂಡೆ ಕಾಳಲ್ಲಿ 3 ಥರ ಬರ್ತವೆ, ಒಂದು ಸಣ್ಣದು ಹಾಗೆ ದಪ್ಪದು ಎಲ್ಲನೂ ಇರುತ್ತೆ. ಹಾಗೆ ನಾನು ತೊಗೊಂಡಿರೋವಂಥದ್ದು ರಾಜ್ಮಾದಲ್ಲೂ 3-4 ಟೈಪ್ ಇರುತ್ತೆ. ಇಲ್ಲಿ ಮಿಲೆಟ್ಸ್ಗಳನ್ನ ನೋಡ್ಬೋದು ನೀವು. ಇಲ್ಲಿ 4 ಥರ ತೊಗೊಂಡಿದ್ದೀನಿ. ಒಂದು ಸಾಮೆ, ಆರ್ಕ, ಊದ್ಲು ಮತ್ತು ನವಣೆನ ತೊಗೊಂಡಿರೋವಂಥದ್ದು. ಈ ವೈಟ್ ಕಲರ್ ಏನು ಕಾಣ್ತಾ ಇದೆಯೋ ನಿಮಗೆ, ನಾವು ಪಾಯಸ ಏನು ಮಾಡ್ತೀವೋ ಸಬ್ಬಕ್ಕಿ ಪಾಯಸ, ಅದರಲ್ಲಿ ದಪ್ಪದು ಹಾಗೆ ಸಣ್ಣದು ಕೂಡ ಬರುತ್ತೆ, ಅದನ್ನು ಕೂಡ ತೊಗೊಂಡಿರೋವಂಥದ್ದು ರಾಜ್ಮಾ. ಹಾಗೆ ಮೆಂತ್ಯನ ನಾವು ಅರ್ಧ kg ತೊಗೋಬೇಕಾಗತ್ತೆ. ಅರ್ಧ kg ತೊಗೊಂಡಾಗ ನಮಗೆ ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ. ನೀವು 1/4 kg ಎಲ್ಲ ತೊಗೊಂಡ್ರೆ ಕಹಿ ಆಗುತ್ತೆ ಅಂತ ಅನ್ಕೋಬೋದು, ಆದರೆ ಕಹಿ ಏನಾಗೋದಿಲ್ಲ. ಸ್ವಲ್ಪ ಹೆಲ್ತ್ಗೆ ತುಂಬಾ ಒಳ್ಳೆಯದಾಗಿರೋದ್ರಿಂದ, ಹಾಗೆ ಕಾಳುಗಳೆಲ್ಲ ಹಾಕಿರೋದ್ರಿಂದ ತುಂಬ ಬಾಡಿ ಹೀಟ್ ಅದು ಕೂಡ ಅದು ನಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡುತ್ತೆ.
ತುಂಬಾ ಒಳ್ಳೆಯದು ಕೂಡ. ಇವೆಲ್ಲ ತಿಂತಾ ಇರಬೇಕು ನಾವು ಡೈಲಿ. ನಾವು ಇದನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸಿರಿಧಾನ್ಯನ ಕೂಡ ಹಾಕ್ಕೊಂಡು ಕೆಲವೊಂದು ಒಂದೊಂದು ಸಿಗಲ್ಲ ಅಂತ ಅಂದರೂ ಪರವಾಗಿಲ್ಲ, ಎಲ್ಲ ಥರದ್ದು ಸೇರಿಸಿ ಹಾಕ್ಕೋಬೇಕು. ಅಗಸೆ ಬೀಜ ನಾನಿಲ್ಲಿ ಅರ್ಧ kg ಮೇಲೇ ತೊಗೊಂಡಿರೋವಂಥದ್ದು. ಅಗಸೆ ಬೀಜ ಗೊತ್ತಿರಬೇಕು ನಿಮಗೆ, ಸಾಮಾನ್ಯವಾಗಿ ಇದು ತುಂಬಾ ಕಡಿಮೆ ರೇಟು, ಹಾಗೆ ಆರೋಗ್ಯದಲ್ಲಿ ಕೂಡ ತುಂಬಾ ಬೆನಿಫಿಟ್ಸ್ ಇರುವಂಥದ್ದು. ನಾನಿಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು ಪ್ಯಾಕೆಟು ಬಂದು ಇಲ್ಲಿ 100 ಗ್ರಾಮು ಇರೋವಂಥದ್ದು. ಇಲ್ಲಿ ನಾನು 6 ಪ್ಯಾಕೆಟ್ನ ತೊಗೊಂಡಿರೋವಂಥದ್ದು. ಹಾಗೆ ನೀವು ನೋಡ್ತಾ ಇದ್ದಂಗೆ ಇದು ವಾಟರ್ ಮಿಲನ್ ಸೀಡ್ಸು. ವಾಟರ್ ಮಿಲನ್ ಸೀಡ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಕಲ್ಲಂಗಡಿ ಹಣ್ಣು ಬೀಜ. ಈ ಕಲ್ಲಂಗಡಿ ಹಣ್ಣು ಬೀಜಗಳನ್ನು ಅಷ್ಟೇನೆ ಒಂದು ಪ್ಯಾಕೆಟ್ ಬಂದು 100 ಗ್ರಾಮು. ನಾನು ಅಲ್ಲಿಗೆ 200 ಗ್ರಾಮ್ನ ತೊಗೊಂಡಿರೋವಂಥದ್ದು ಎಲ್ಲನೂ ಅಷ್ಟೇ. ಹಾಗೆ ಸೂರ್ಯಕಾಂತಿ ಬೀಜ ಕೂಡ ತೊಗೊಂಡಿರೋವಂಥದ್ದು. ಇವೆಲ್ಲ ನಾವು ಡೈಲಿನೂ ತಿನ್ನೋದಕ್ಕಾಗಲ್ಲ, ಯಾರೂ ಇಷ್ಟೆಲ್ಲ ಐಟಮ್ಸ್ಗಳನ್ನ ತಿನ್ನೋದಕ್ಕೆ ಕೂಡ ಆಗೋದಿಲ್ಲ. ನೋಡ್ತಾ ಇರ್ಬೋದು, ಇದು ಸೂರ್ಯಕಾಂತಿ ಬೀಜ. ಅವಾಗೆಲ್ಲ ಸೂರ್ಯಕಾಂತಿ ಬೆಳೆಯೋರಿಗೆ ಗೊತ್ತಿರುತ್ತೆ ಈ ಸೂರ್ಯಕಾಂತಿ ಬೀಜನ ಯಾವ ರೀತಿ ಬಿಡಿಸಿ ತಿನ್ಬೋದು ಅಂತ ಗೊತ್ತಿರುತ್ತೆ. ಹಾಗೆ ಇದು ಕುಂಬಳಕಾಯಿ ಬೀಜ. ನಮ್ಮ ತಾಯಿ ಮನೇಲೆಲ್ಲ ಆವಾಗ ನಮಗಿದನ್ನು ಕುಂಬಳಕಾಯಿ ಬೀಜನ, ಕುಂಬಳಕಾಯಿ ಒಡೆದಾಗ ಇದನ್ನೆಲ್ಲ ನಮಗೆ ಕೊಡೋರು. ಬೂದಿ ಒಳಗಡೆ ಮಿಕ್ಸ್ ಮಾಡಿ ಈ ಬೀಜನೆಲ್ಲ ಒಣಗಿಸ್ಬಿಟ್ಟು ನಮಗೆ ತಿನ್ನೋದಕ್ಕೆ ಕೊಡೋರು. ತುಂಬಾ ಚೆನ್ನಾಗಿರೋದು ಕೂಡ ಇದನ್ನು ಕೂಡ ಎಲ್ಲನೂ ಅಷ್ಟೇ. ಇವೆಲ್ಲ ನಾನು 200 ಗ್ರಾಮು ತೊಗೊತಾ ಇರೋವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು ವಾಲ್ನಟ್ಟು ತುಂಬಾ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಇದು ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು. ಹಾಗೆ ಇದು ನಮ್ಮ ದೇಹನ ಒಂದು ಬ್ಯಾಲೆನ್ಸ್ ಮಾಡುತ್ತೆ. ಈ ಅಗಸೆ ಬೀಜ ಮತ್ತು ಇದು ಏನಿರುತ್ತೆ ವಾಲ್ನಟ್ಟು ನಮ್ಮ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡುತ್ತೆ. ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡೋಕ್ಕೆ ಅಗಸೆ ಬೀಜ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಏನಾದರೂ ಗಸಗಸೆ ಹಾಕಬೇಕು ಅಂತ ಅನಿಸಿದ್ರೆ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ. ನಾನು ಗಸಗಸೆ ಕೂಡ ಹಾಕ್ತಾಯಿದ್ದೀನಿ. ಬಾದಾಮಿ ಕೂಡ ಎಲ್ಲದಕ್ಕೂ ಒಳ್ಳೆಯದು. ಇಲ್ಲಿ ನಾನು ರಾಗಿನ 4 kg ತೊಗೊಂಡಿರೋವಂಥದ್ದು. ನನಗೆ ಕ್ಲೀನಾಗಿರಬೇಕು ಅಂತ ನಾನು ಡಿ-ಮಾರ್ಟಲ್ಲೇ ತೊಗೊಂಬಂದಿರೋದ್ರಿಂದ, ಈಗಿನ ಇದರಲ್ಲಿ ಯಾರೂ ರಾಗಿ ಮಾಡೋದಕ್ಕೆ ಯಾರೋ ಅಷ್ಟು ಸಿಗೋಲ್ಲ, ಇಲ್ಲ ಮಿಷಿನಲ್ಲಿ ಹೋದರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಕೆಂಪು ಆಗಿರೋ ರಾಗಿನ ನಾನು 4 kg ಇಲ್ಲಿ 4 kg ಪ್ರಮಾಣದಲ್ಲಿ ತೊಗೊಂಬಂದಿರೋವಂಥದ್ದು. ಇದು ಅಲ್ಲಿ ತೊಗೊಂಡಾಗ ಅದು ತುಂಬಾ ನೀಟಾಗಿರುತ್ತೆ. ಒಂದು ಸ್ವಲ್ಪನೂ ಧೂಳಿರಲ್ಲ, ಹಾಗೆ ಸ್ವಲ್ಪ ಕೂಡ ಗಲೀಜು ಕೂಡ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ರಾಗಿ. ನಿಮಗೆ ಈ ಥರ ಎಲ್ಲ ಮಾಡ್ಕೊಬೇಕು ಅಂತಂದರೆ ಕೆಂಪು ರಾಗಿನ ಬಳಸ್ಕೊಂಡು ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕಲರ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಮೆಂತ್ಯನ ನಾವು ಇಷ್ಟಕ್ಕೆ ಅರ್ಧ kg ತೊಗೋಬೇಕಾಗತ್ತೆ. ಹಾಗೆ ಗೋಧಿ ಕೂಡ ಅರ್ಧ kg ತೊಗೊಂಡಿರೋವಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿರೋವಂಥದ್ದು. ನಾವು ರೇಷನ್ ಅಂಗಡಿಲೆಲ್ಲ ತೊಗೊಳ್ಳಿಲ್ಲ, ಇದನ್ನು ಕೂಡ ನಾನು ಡಿ-ಮಾರ್ಟಲ್ಲೇ ಕೂಡ ತೊಗೊಂಬಂದಿರೋವಂಥದ್ದು. ರೇಷನ್ ಅಂಗಡಿಲೆಲ್ಲ ತೊಗೊಂಡಾಗ ಅಲ್ಲಿ ಸ್ವಲ್ಪ ಗಲೀಜು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಇದು ಸೋಯಾ ಕಾಳು, ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಸೋಯಾ ಕಾಳು. ಇದರಲ್ಲೂ ಕೂಡ ನಮಗೆ ಅತಿ ಹೆಚ್ಚು ಪ್ರೋಟೀನ್ ಸಿಗೋದ್ರಿಂದ ನಮಗೆ ತುಂಬಾ ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು, ಎಲ್ಲರಿಗೂ ಕೂಡ ಇದು ಒಳ್ಳೆಯದು. ನಾನಿದು ಕೆಲವೊಂದು ಐಟಮ್ಸು ಎಷ್ಟು ಸಿಕ್ಕಿದೆಯೋ ಅಷ್ಟರಲ್ಲಿ ನಾನು ಮಾಡ್ತಾ ಇರೋವಂಥದ್ದು. ನನಗೆ 44 ಥರ ಧಾನ್ಯಗಳು ಸಿಕ್ಕಿರೋದ್ರಿಂದ ನಾನು 44 ಥರ ಧಾನ್ಯಗಳಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಇದರಲ್ಲಿ ಜೀರಿಗೆ ಕೂಡ ಸೇರಿಸ್ಕೋಬೋದು, ಹಾಗೆ ಏಲಕ್ಕಿನ ಕೂಡ ಸೇರಿಸ್ಕೋಬೋದು. ನಾನು ಯಾವುದೇ ಕಾರಣಕ್ಕೂ ಏಲಕ್ಕಿನ ಸೇರಿಸಿಲ್ಲ, ಹಾಗೆ ನಾನಿಲ್ಲಿ ಜೀರಿಗೆನ ಕೂಡ ಸೇರಿಸಿಲ್ಲ. ಸ್ವಲ್ಪ ಕೂಡ ಸೇರಿಸ್ಕೋಬೋದು. ಏಲಕ್ಕಿನ ನೀವು ಸೇರಿಸ್ಕೊಬೇಕು ಅಂತ ಅಂದರೆ ಒಂದು 2 ರಿಂದ 3 ಮಾತ್ರ ಸೇರಿಸ್ಕೊಬೇಕು. ಜಾಸ್ತಿ ಸೇರಿಸ್ಕೊಂಡ್ರೆ ಅದು ತುಂಬ ಒಂಥರ ಫ್ಲೇವರೇ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಇದನ್ನೆಲ್ಲ ಸೇರಿಸಿ ಹುರಿಬೇಕಾಗತ್ತೆ. ಇಷ್ಟನ್ನು ಕೂಡ ನಾವು ಹುರಿಯೋ ಅಷ್ಟೊತ್ತಿಗೆ ನಮಗೆ ಕರೆಕ್ಟಾಗಿ ಏನಿಲ್ಲ ಅಂದರೂ 4 ಗಂಟೆಗೆ ಕೂತ್ಕೊಳ್ಳೋದು. ಇವಾಗ ಹುರಿಯೋಕ್ಕೆ ನಾನು ಸಂಜೆ 4 ಗಂಟೆಗೆ ಕೂತ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಒಂದು 6 ರಿಂದ 7 ಗಂಟೆ ಆಗುತ್ತೆ. ಅಷ್ಟು ಟೈಮ್ ಹಿಡಿಯುತ್ತೆ ನನಗೆ. ಯಾಕಂದರೆ ಇಷ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ನನಗೆ ಕರೆಕ್ಟಾಗಿ 20 kg ರೆಡಿ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟನ್ನು ನೋಡಿ ನಾನು ಎಲ್ಲನೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕಾಗತ್ತೆ. ಯಾವುದೇ ಕಾರಣಕ್ಕೂ
ರಾಗಿನ ಮಾತ್ರ ಹುರಿಯೋದಕ್ಕೆ ಹೋಗಬೇಡಿ. ರಾಗಿ ಹುರಿದ್ರೆ ನಿಮಗೆ ಬಾಡಿ ಹೀಟ್ ಅನ್ನೋದು ಏನಿರುತ್ತೆ ಅದು ಕೂಡ ನಿಮಗೆ ಕಡಿಮೆ ಆಗೋದಿಲ್ಲ. ಎಲ್ಲನೂ ಕೂಡ ಹುರಿಬೇಕು, ರಾಗಿ ಒಂದನ್ನು ಬಿಟ್ಟು ಎಲ್ಲನೂ ಕೂಡ ಹುರಿಬೇಕಾಗತ್ತೆ. ತುಂಬ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಒಂದು ಕೂಡ ಸಿಹಿಯದೆಲ್ಲ ಮಾಡ್ಕೊಬಾರ್ದು. ಸಿಹಿಯದೆಲ್ಲ ಆದರೆ ನಮಗೆ ತುಂಬಾ ವಾಸನೆ ಬರುತ್ತೆ, ಹಾಗೆ ಕುಡಿಯೋದಕ್ಕೆ ಕೂಡ ಚೆನ್ನಾಗಿರಲ್ಲ. ನೀವು ನೋಡಿಕೊಂಡು ಹದ ನೋಡಿಕೊಂಡು ಒಂದು ಸತಿ ಇದನ್ನು ಟ್ರೈ ಮಾಡಿಕೊಂಡ್ರೆ ನಿಮಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾವುದೇ ಥರದ್ದು ಜಾಯಿಂಟ್ ಪೇನ್ ಆಗಿರ್ಬೋದು, ಬೇರೆ ಥರದ್ದು ಯಾವುದೇ ಒಂದು ಶುಗರು BP ಗೆಲ್ಲ ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು ಯಾವುದೇ ಕಾರಣಕ್ಕೂ ರಾಗಿನ ಹುರಿತಲ್ಲ. ಯಾಕಂದರೆ ಎಲ್ಲ ಕಾಳುಗಳು ತುಂಬ ಹೀಟ್ ಇರೋದ್ರಿಂದ ರಾಗಿ ನಿಮಗೆ ನಾವು ಜಾಸ್ತಿ ತೊಗೊಂಡಿರೋದ್ರಿಂದ ನನಗೆ ಇಲ್ಲಿ ಬಾಡಿ ಹೀಟ್ನ ಕೂಡ ಕಡಿಮೆ ಮಾಡುತ್ತೆ, ಹಾಗೆ ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಎಲ್ಲ ನನಗೆ ರೆಡಿಯಾಗಿ ಒಂದು 20 kg ಅಷ್ಟು ಆಗಿದೆ. ನಾನು ಕೂತ್ಕೊಂಡು ಒಂದು 3 ಅವರ್ ಆಯಿತು. ನನಗೆ ಸಂಜೆ ಇಲ್ಲಿ 7 ಗಂಟೆ ಆಗ್ತಾ ಬಂತು. ಎಲ್ಲ ಕೂಡ ನಾನು ಸಿರಿಧಾನ್ಯಗಳನ್ನ ಸೇರಿಸಿ ಹುರಿದಿರೋ ಅಂಥದ್ದು ಎಲ್ಲ ಕೂಡ ಇಲ್ಲಿ ರೆಡಿ ಆಯಿತು. ಈಗ ಮಿಷಿನ್ಗೆ ಕೂಡ ಹೋಗಬೇಕು, ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಈ ರೀತಿ ಮಿಷಿನಿಗೆ ಕೂಡ ಬಂದು ನಾನು ಪೌಡರ್ನ ಕೂಡ ಮಾಡಿಸ್ಕೊಬೇಕಾಗತ್ತೆ. ನೀವು ಮನೆಯಲ್ಲೆಲ್ಲ ಮಿಕ್ಸಿಗೆ ಹಾಕಿ ಮಾಡೋದಕ್ಕಂತೂ ಖಂಡಿತವಾಗ್ಲೂ ಆಗಲ್ಲ. ನನ್ನ ಮಲ್ಟಿಗ್ರೈನ್ ಪೌಡರ್ ಈ ರೀತಿಯಾಗಿ ರೆಡಿ ಆಯಿತು ಫೈನಲಿ. ಈಗ ನಾನು ಅದರಲ್ಲಿ ಗಂಜಿ ಕೂಡ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಒಂದು ದೊಡ್ಡ ಲೋಟದಲ್ಲಿ 1.5 ಲೋಟ ನೀರನ್ನ ತೊಗೊಂಡಿರೋವಂಥದ್ದು. ಹಾಗೆ ಇಲ್ಲಿ ಈ ಸ್ಪೂನಲ್ಲಿ, ಇಲ್ಲಿ ನಾನು ತೋರಿಸ್ತಾ ಇರೋ ಸ್ಪೂನ್ ಅಳತೆನಲ್ಲಿ ನನಗೆ 2 ಸ್ಪೂನ್ ಮಾತ್ರ ಹಿಟ್ಟನ್ನ ಹಾಕ್ಕೊಂಡಿರೋವಂಥದ್ದು. ಇದಕ್ಕೆ ನೀರನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಚೂರು ಗಂಟುಗಳಿರಲ್ಲ. ನೀವು ನೋಡಿಕೊಂಡು ಕೂಡ ಹದ ನೋಡಿಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಇದನ್ನು ಯಾರು ಬೇಕಾದರೂ ಕುಡಿಬೋದು. 2 ವರ್ಷದ ಮಕ್ಕಳಿಂದ ನೀವು ಖಂಡಿತವಾಗ್ಲೂ ಯಾರು ಕುಡಿದ್ರೂ ಕೂಡ ಏನೂ ಆಗೋದಿಲ್ಲ, ಅಷ್ಟು ಆರೋಗ್ಯವಾಗಿ ಇರುತ್ತೆ. ಇದಕ್ಕೆ ರೆಡಿ ಆದಮೇಲೆ ಇದನ್ನು ಮಜ್ಜಿಗೆ ಹಾಕಿ ಕೂಡ ಕುಡಿಬೋದು, ಇಲ್ಲ ಅಂದರೆ ನೀವು ಹಾಗೇ ಕುಡಿಬೋದು. ಇದನ್ನು ಆಲ್ಮೋಸ್ಟ್ ನೀವು ರಾತ್ರಿನೇ ಮಾಡಿ ಇಟ್ಕೊಂಡು ಬೆಳಗ್ಗೆ ಮಜ್ಜಿಗೆ ಹಾಕ್ಕೊಂಡು ಕುಡಿತೀನಿ ಅಂದರೆ ಇನ್ನೂ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಉಪ್ಪನ್ನ ಹಾಕ್ಕೊತೀನಿ. ಉಪ್ಪನ್ನ ಹಾಕ್ಕೊಂಡು ಮಾಡ್ಕೊತೀನಿ. ಕೆಲವರು ಬೆಲ್ಲ ಕೂಡ ಹಾಕ್ಕೊತಾರೆ, ಬೆಲ್ಲನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಸ್ವೀಟ್ ಬೇಕು ಅನ್ನೋರು ಅದನ್ನು ಮಾಡ್ಕೋಬೋದು, ಮಕ್ಳಿಗೂ ಕೊಡ್ಬೋದು. ಈ ರೀತಿ ದೊಡ್ಡವ್ರಿಗಾದರೆ ಇಷ್ಟ ಇರೋರು ಯಾವ ರೀತಿ ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಡೈಲಿ ಒಂದೊಂದು ಟೈಪ್ ಮಾಡಿಕೊಂಡು ಕುಡಿಬೇಕಾಗತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ ಇದು. ನೀವು ಇದನ್ನು ಕಾಳುಗಳನ್ನೆಲ್ಲ ಜಾಸ್ತಿ ಇದು ಮಾಡಿರೋದ್ರಿಂದ, ರೋಸ್ಟ್ ಮಾಡಿರೋದ್ರಿಂದ ನೀವು ತುಂಬ ಜಾಸ್ತಿ ನೀವು ಇದನ್ನು ಬಿಸಿ ಮಾಡೋ ಅಷ್ಟು ಅವಶ್ಯಕತೆ ಏನಿರಲ್ಲ. ಜಸ್ಟ್ ಒಂದು 2-3 ಕುದಿ ಬರೋ ಅಷ್ಟೊತ್ತಿಗೆ ಇದು ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ, ಇವಾಗ ಇದು ಫೈನಲ್ ಆಗಿ ನಮ್ಮ ಮಾಲ್ಟ್ ಕೂಡ ರೆಡಿ ಆಯಿತು. ನೀವು ಕೂಡ ಇದನ್ನು ಕುಡಿದು ಆರೋಗ್ಯವಂತರಾಗಿ ಇರ್ಬೋದು ಅಂತ ಹೇಳ್ತೀನಿ. ಇದನ್ನು ಮಾಡಿಟ್ಟ ಮೇಲೆ ನೀವು ಒಂದು 2 ಅವರ್ 3 ಅವರು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಬಿಸಿ ಇದ್ದಾಗ ನೀವು ತಟ್ಟೆ ಒಳಗಡೆ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಬೇಗ ತಣ್ಣಗಾಗುತ್ತೆ. ನೀವು ತಪ್ಪಲೆ ಒಳಗಡೆ ಇದ್ದಾಗ ಲೋಟಕ್ಕೆ ಹಾಕೊಂಡು ಕುಡಿತೀನಿ ಅಂತಂದರೆ ಇದು ಸ್ವಲ್ಪ ಹೊತ್ತು ನೀವು ಬಿಡಬೇಕಾಗತ್ತೆ. ನೋಡಿದ್ರಲ್ಲ, ನಿಮಗೆ ಈ ಮಾಲ್ಟು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹಾಗೆ ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಿ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ, ಇನ್ನು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ನೀವು ಇದನ್ನು ಬೇಕಂದರೆ ಕೂಡ ಟೇಸ್ಟ್ ಮಾಡ್ಬೋದು. ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ನೀವು ಕೂಡ ನನಗೆ ಮೆಸೇಜ್ ಮಾಡಿ ಬೇಕಂದರೆ ಕೂಡ ಕಾಲ್ ಮಾಡ್ಬೋದು. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.